ವರಮಹಾಲಕ್ಷ್ಮಿ ಹಬ್ಬದ ಸಲುವಾಗಿ ನಾನು 3 ಥರದಲ್ಲಿ ನೀವು ಹೇಗೆ ಒಬ್ಬಟ್ಟನ್ನು ಮಾಡ್ಬೋದು ಅಂತ ತೋರಿಸ್ತೀನಿ. ತುಂಬಾನೇ ಈಸಿಯಾಗಿ ನೀವು ಒಬ್ಬಟ್ಟನ್ನು ಮಾಡ್ಕೋಬೋದು. ಆದರೆ ನಿಮಗೆ ಪರ್ಫೆಕ್ಟ್ ಆಗಿರುವಂಥ ಒಬ್ಬಟ್ಟು ಬೇಕಂದರೆ ನಿಮ್ಮದು ಕಣಕ ಮತ್ತು ಹೂರಣ ಕರೆಕ್ಟ್ ಕನ್ಸಿಸ್ಟೆನ್ಸಿಯಲ್ಲಿ ನಾವು ಮಾಡ್ಕೋಬೇಕಾಗತ್ತೆ. ಇವತ್ತು ನಾನು ನಿಮಗೆ 3 ಥರದಲ್ಲಿ ಹೇಗೆ ಒಬ್ಬಟ್ಟನ್ನು ನೀವು ತಟ್ಬೋದು ಅಂತ ತೋರಿಸ್ತೀನಿ. ಆದರೆ ಇದರ ರೆಸಿಪಿಯನ್ನು ನಾನು ಬೇರೆ ವಿಡಿಯೋದಲ್ಲಿ ತೋರಿಸ್ತೀನಿ, ನೆಕ್ಸ್ಟ್ ವಿಡಿಯೋದಲ್ಲಿ. ಈ ರೆಸಿಪಿಯನ್ನು ನಾನು ಕಡಲೆಬೇಳೆಯನ್ನು ಬಳಸಿ ಮಾಡಿದ್ದೀನಿ ಒಬ್ಬಟ್ಟನ್ನು. ಈಗ ನೋಡಿ, ಬಾಳೆ ಎಲೆಯಲ್ಲಿ ಫಸ್ಟ್ ಥರದಲ್ಲಿ ಹೇಗೆ ಮಾಡೋದು ತೋರಿಸ್ತೀನಿ. ಈಗ ನೀವು ಫಸ್ಟ್ ಕಣಕ ತಗೊಂಡು ತುಪ್ಪದಲ್ಲಿ ಈ ಥರ ಪ್ರೆಸ್ ಮಾಡಿದ ಮೇಲೆ ಒಳಗಡೆ ನೀವು ಹೂರ್ಣ ಬಾಲನ್ನು ರೆಡಿ ಮಾಡಿ ಇಟ್ಕೊಂಡದ್ದನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಹಿಟ್ಟನ್ನು ಕವರ್ ಮಾಡ್ಕೋಬೇಕು. ಮೇಲೆ ಸ್ವಲ್ಪ ಎಕ್ಸ್ಟ್ರಾ ಇರುವಂಥ ಹಿಟ್ಟನ್ನು ಸೈಡಿಗೆ ತಗೊಂಬಿಡಿ. ಆಮೇಲೆ ಈ ಥರ ಪುನಃ ಉಂಡೆಯನ್ನು ಮಾಡಿ ನಾವು ತುಪ್ಪದಲ್ಲೇ ಕೈಯಲ್ಲಿ ಈ ಥರ ಪ್ರೆಸ್ ಮಾಡ್ತಾ ಹೋಗಬೇಕು. ನೀವು ಬಾಳೆಲೆಗೆ ಎಣ್ಣೆ ಹಾಕಿರೋದ್ರಿಂದ ಇದು ಈಸಿಲಿ ನೀವು ಮಾಡ್ಕೋಬೋದು. ನೋಡಿ, ಈ ಥರ ಪ್ರೆಸ್ ಮಾಡಿಕೊಂಡು ಮಾಡಬೇಕು. ಏನು ಒಡೆಯೋದಾಗಲಿ ಏನೂ ಇರಲ್ಲ. ನಿಮಗೆ ಕರೆಕ್ಟಾದ ಕನ್ಸಿಸ್ಟೆನ್ಸಿಯಲ್ಲಿ ಹೂರಣ ಹೇಗೆ ಮಾಡಬೇಕು, ಆಮೇಲೆ ಕಣಕನ ಹೇಗೆ ಮಾಡಬೇಕಂತ ತೋರಿಸ್ತೀನಿ. ಈಗ ನೋಡಿ, ಪುನಃ ತೋರಿಸ್ತಾ ಇದ್ದೀನಿ. ಬಾಳೆ ಎಲೆಯಲ್ಲಿ ಈಗ ಹಿಟ್ಟನ್ನು ಹಾಕಿ ನಾನು ಹೂರಣ ಬಾಲನ್ನು ಇಟ್ಟಿದ್ದೀನಿ. ಈ ಥರ ರೌಂಡ್ ಆಗಿ ಮಾಡಿಕೊಂಡು ಎಕ್ಸ್ಟ್ರಾ ಹಿಟ್ಟನ್ನು ತೆಗೆದುಬಿಟ್ಟು ಸೈಡಲ್ಲಿ ಇಟ್ಕೊಳ್ಳಿ. ನಂತರ ಈ ಥರ ಉಂಡೆಯನ್ನು ಮಾಡಿ ನಾವು ತುಪ್ಪ ಇಲ್ಲಾಂದರೆ ಎಣ್ಣೆಯಲ್ಲಿ ಪ್ರೆಸ್ ಮಾಡ್ತಾ ಹೋಗಬೇಕು ಈ ಥರ. ಸೊ ಈ ಥರ ನೀವು ಎಣ್ಣೆ ತುಪ್ಪದಲ್ಲಿ ಪ್ರೆಸ್ ಮಾಡುವಾಗ ನೀಟಾಗಿ ಪ್ರೆಸ್ ಆಗಿ ಹೋಗುತ್ತೆ. ಇದು ಸೆಕೆಂಡ್ ಥರ. ನಿಮಗೆ ಡೈರೆಕ್ಟಾಗಿ ಪ್ರೆಸ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಈ ಥರ ಬಾಳೆಲೆ ಇಟ್ಟು ಆ ಬಾಳೆಲೆ ಕೂಡ ತುಪ್ಪವನ್ನು ಹಾಕಿ ನೀವು ಪ್ರೆಸ್ ಮಾಡಿದರೆ ನೋಡಿ ಈಸಿಯಾಗಿ ನೀವು ಮಾಡ್ಕೋಬೋದು ಒಬ್ಬಟ್ಟನ್ನು. ಈಗ ನಾನು ತವಾದಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಎಲೆ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಫ್ಯೂ ಸೆಕೆಂಡ್ಸ್ ಇಡಬೇಕು. ಒಂದು 2ರಿಂದ 3 ಸೆಕೆಂಡ್ ಇಟ್ಟ ಮೇಲೇ ನಿಮ್ಮದು ಬಾಳೆಲೆಯಿಂದ ಒಬ್ಬಟ್ಟು ಆಚೆ ಬರುತ್ತೆ. ಆಮೇಲೆ ನೀವೊಂದು 1ರಿಂದ 2 ನಿಮಿಷ ಈ ಥರ ಮೀಡಿಯಂ ಫ್ಲೇಮಲ್ಲಿ ತುಪ್ಪ ಹಾಕಿಬಿಟ್ಟು ಕಾಯಿಸಿದ್ರೆ ಸೂಪರ್ ಆಗಿರುವಂಥ ಒಬ್ಬಟ್ಟು ರೆಡಿ ಆಗುತ್ತೆ. ಎಷ್ಟು ಸಾಫ್ಟ್ ಆಗಿರುತ್ತೆ ಅಂದರೆ ಇದು ತುಂಬಾ ಚೆನ್ನಾಗಿರುತ್ತೆ ಈ ಒಬ್ಬಟ್ಟು. ಈ ರೆಸಿಪಿಯನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ, ಕಣಕ ಮತ್ತು ಹೂರಣ ಹೇಗೆ ಮಾಡೋದು ಅಂತ. ಈಗ ನಾನು 3ನೇ ಥರದ್ದು ತೋರಿಸ್ತೀನಿ. ಪ್ಲಾಸ್ಟಿಕ್ ಕವರ್ನ ಯೂಸ್ ಮಾಡಿಬಿಟ್ಟು ಕೂಡ ನೀವು ಮಾಡ್ಬೋದು. ಇಲ್ಲ ನಿಮ್ಮ ಹತ್ರ ಎಕೋ ಪೇಪರ್ ಕೂಡ ಇದ್ದರೆ ಅದರಲ್ಲೂ ಎಣ್ಣೆಯನ್ನು ಹಾಕಿಬಿಟ್ಟು ಮಾಡ್ಬೋದು. ನಾನೀಗ ಪ್ಲಾಸ್ಟಿಕ್ ಕವರಲ್ಲಿ ಸೇಮ್ ಥರದಲ್ಲೇ ಮಾಡ್ತಾ ಇದ್ದೀನಿ. ಕಣಕನ ತಗೊಂಡು ಒಳಗಡೆ ಹೂರಣ ಬಾಲನ್ನು ಹಾಕಿ ಈ ಥರ ಎಕ್ಸ್ಟ್ರಾ ಹಿಟ್ಟನ್ನು ಆಚೆ ತೆಗೆದು ನೀವು ಚೆನ್ನಾಗಿ ರೌಂಡ್ ಮಾಡ್ಕೋಬೇಕು ಇದನ್ನು. ಈಗ ನಾವು ತುಪ್ಪದಲ್ಲಿ ಪ್ರೆಸ್ ಮಾಡ್ತಾ ಹೋಗಬೇಕು ಈ ಥರ. ನೀವು ಕೈಯಲ್ಲೇ ಇದನ್ನು ಪ್ಲಾಸ್ಟಿಕ್ ಕವರ್ ಮೇಲೆ ತಟ್ಬೋದು. ಇಲ್ಲ ನಿಮಗೆ ಇನ್ನೂ ತೆಳ್ಳಗೆ ಬೇಕಂದರೆ ಈ ಥರ ನೀವು ಮಾಡ್ಕೋಬೋದು. ನೋಡಿ, ಇದು 3ನೇ ಥರ. ಬಾಳೆ ಎಲೆಯಲ್ಲಿ 2 ಥರ ತೋರಿಸ್ದೆ. ಈಗ ಕವರಲ್ಲಿ ನಾನು 3ನೇ ಥರ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ತೆಳ್ಳಗೆ ನೀವು ಮಾಡ್ಕೋಬೋದು ಅಂದರೆ ನೀವು ತೆಗಿವಾಗನೂ ಆಚೆ ಬರಲ್ಲ ಹಿಟ್ಟು. ಯಾಕಂದರೆ ನೀವು ತುಪ್ಪ ಮತ್ತು ಎಣ್ಣೆ ಹಾಕಿರೋದ್ರಿಂದ ನೀಟಾಗಿ ಒಬ್ಬಟ್ಟು ರೆಡಿ ಆಗುತ್ತೆ. ಈಗ ನೋಡಿ, ಪುನಃ ಇದೀನಿ 2ನೇ ಹೋಳಿಗೆ ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಈಸಿಯಾಗಿ ನೀವು ಮಾಡ್ಕೋಬೋದು ಅಂತ. ಇದೇ ಮೆಥಡನ್ನು ನೀವು ಫಾಲೋ ಮಾಡಿ ನಿಮ್ಮದು ಒಬ್ಬಟ್ಟು ಕಟ್ ಆಗೋದಾಗಲಿ ಇಲ್ಲ ಹೋಲ್ ಬೀಳೋದಾಗಲಿ ಏನೂ ಇರಲ್ಲ. ನಿಮ್ಮದು ಹೂರಣ ಮತ್ತು ನಿಮ್ಮದು ಕಣಕನ ನೀಟಾಗಿ ಪ್ರಿಪೇರ್ ಮಾಡಿಕೊಂಡ್ರೆ ಆಮೇಲೆ ಈ ಥರ ಎಣ್ಣೆ ಹಾಕಿಬಿಟ್ಟು ಈ ಥರ ನೀವು ಪ್ಲಾಸ್ಟಿಕ್ ಕವರ್ ಮೇಲೆ ಇಲ್ಲ ಬಾಳೆ ಎಲೆಯಲ್ಲಿ ಮಾಡಿಕೊಂಡ್ರೆ ಒಬ್ಬಟ್ಟು ಮಾಡೋದು ಏನೂ ಕಷ್ಟ ಇಲ್ಲ. ತುಂಬ ಸುಲಭವಾಗಿ ನೀವು ಮಾಡ್ಕೋಬೋದು. ಇದನ್ನು ಕೂಡ ಈಗ ನಾನು ಪುನಃ ತೋರಿಸ್ತಾ ಇದ್ದೀನಿ ನಿಮಗೆ ಯಾವ ಥರ ಇದನ್ನು ಮಾಡ್ಕೋಬೋದು ಅಂತ. ಈ ಥರ ನೀವು ಮಾಡ್ಕೊಳ್ಳಿ. ಈ ಕಡಲೆಬೇಳೆಯಲ್ಲಾದರೂ ಒಬ್ಬಟ್ಟು ಮಾಡ್ಕೋಬೋದು, ಇಲ್ಲ ತೊಗರಿ ಬೇಳೆಯಲ್ಲಾದರೂ ಈ ಥರ ಒಬ್ಬಟ್ಟು ಮಾಡ್ಕೋಬೋದು. ನಾನು ಕ್ಯಾರೆಟ್ ಹೋಳಿಗೆ ಕೂಡ ಮಾಡಿದ್ದೀನಿ, ರೆಸಿಪಿ ಹಾಕಿದ್ದೀನಿ. ತೊಗರಿಬೇಳೆ ಒಬ್ಬಟ್ಟಿದು ರೆಸಿಪಿ ಹಾಕಿದ್ದೀನಿ. ಆದರೆ ಕಡಲೆಬೇಳೆದು ಒಬ್ಬಟ್ಟು ಈಗ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ ಹೇಗೆ ಮಾಡಬೇಕು ಅಂತ. ನೀವು ನೋಡಿ ಎಷ್ಟು ತೆಳ್ಳಗೆ ನಾನು ತಟ್ತಾ ಇದ್ದೀನಿ ಅಂತ. ತುಂಬಾ ತೆಳ್ಳಗೆ ನೀವು ಮಾಡ್ಕೋಬೋದು ಈ ಥರ. ತುಂಬ ಚೆನ್ನಾಗಿ, ಆಮೇಲೆ ತುಂಬ ಟೇಸ್ಟ್ ಆಗಿರುತ್ತೆ, ಸಾಫ್ಟ್ ಆಗಿರುತ್ತೆ. ತುಪ್ಪ ಹಾಕ್ಕೊಂಡು ನೀವು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ. ನೆಕ್ಸ್ಟ್ ಡೇಗೆ ಕೂಡ, ಮರುದಿನ ಕೂಡ ನೀವು ತಿನ್ನುವಾಗ ಅಷ್ಟು ಸಾಫ್ಟ್ ಆಗಿರುತ್ತೆ. ಈಗ ನಾನು ತವಾಗೆ ಸ್ವಲ್ಪ ತುಪ್ಪ ಹಾಕಿ ಈ ಥರ ನೀವು ಹಾಕ್ಕೊಳ್ಬೇಕು ಹೋಳಿಗೆನ. ಆಮೇಲೆ ಸ್ವಲ್ಪ ಹೊತ್ತು ಕಾದ್ಬಿಟ್ಟು ಆಮೇಲೆ ನೀವು ಇದನ್ನು ಉಲ್ಟಾ ಮಾಡ್ಕೋಬೇಕು. ಇಮಿಡಿಯೇಟ್ಲಿ ನೀವು ಮಗ್ಚಿಬಿಟ್ರೆ ತೂತಾಗ್ಬಿಡತ್ತೆ. ಹಾಗಾಗಿ ನೀವು ಸ್ವಲ್ಪ ಹೊತ್ತು ವೇಟ್ ಮಾಡಿ ಮೇಲಿಂದ ತುಪ್ಪ ಹಾಕಿ ನೀವು ಈ ಥರ ಒಬ್ಬಟ್ಟನ್ನು ಮಾಡ್ಕೋಬೋದು. ನಿಮಗೆ ಇದೇ ಥರ ನಾನು ಒಬ್ಬಟ್ಟು ರೆಸಿಪಿದು ಎಲ್ಲ ರೆಸಿಪೀಸ್ದು ವಿಡಿಯೋನ ಇದೇ ವಿಡಿಯೋದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ನಿಮಗೆ ಎಲ್ಲ ಕ್ಯಾರೆಟ್ ಹೋಳಿಗೆ ಆಗಲಿ, ಬೇಳೆ ಹೋಳಿಗೆ ಆಗಲಿ, ಬೇಳೆಯಲ್ಲೂ ಕಡಲೆಬೇಳೆ ತೊಗರಿಬೇಳೆ ಎರಡೂ ನೋಡಬೇಕಂದ್ರೂ ಅದರ ರೆಸಿಪಿ ಕೂಡ ಹಾಕಿರ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಆಮೇಲೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.
ಥ್ಯಾಂಕ್ ಯು.